ಮೊದಲನೇದಾಗಿ ಹನುಮ ಜಯಂತಿ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತೀನಿ. ಸುಮಾರು 10-12 ವರ್ಷಗಳಿಂದ ನಾನು ಹನುಮ ಜಯಂತಿಗೆ ಬರ್ತಿದ್ದೆ. ಹಿರಿಯ ಟ್ರಸ್ಟಿನ ಅಧ್ಯಕ್ಷರು ನನ್ನ ಭಾರಿ ಆಹ್ವಾನ ಕೊಟ್ಟು ಕರೀತಾರೆ. ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ. ಈ ಹನುಮ ಜಯಂತಿ ಇಲ್ಲಿ ನೋಡೋಕ್ಕೆ ಜನಸಾಗರನೇ ಒಂದು ಖುಷಿ. ಬೆಳಗಿಂದ ಸಂಜೆವರೆಗೂ ಪ್ರತಿಯೊಬ್ಬರಿಗೂ ಪ್ರಸಾದ ಕೊಡ್ತಾರೆ. ಪ್ರಸಾದ ಅಂತೂ ತುಂಬ ಇದಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಅಲಂಕಾರನೂ ಅಷ್ಟೇ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂದರೆ ಹೇಳಕ್ಕೆ ಸಾಧ್ಯ. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ತುಂಬ ಇದು ಒಂಟಿಕೊಪ್ಪಲು ಗ್ರಾಮಸ್ಥರಿಗೆ ಈ ಹನುಮ ಜಯಂತಿ ಪರವಾಗಿ ನಾನು ಶುಭವನ್ನು ಕೋರ್ತೇನೆ. ಸುಮಾರು ತುಂಬ ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನವನ್ನ ಒಂಟಿಕೊಪ್ಪಲಿನ ಗ್ರಾಮಸ್ಥರು ಹಾಗೂ ಹಿರಿಯರೆಲ್ಲ ಸೇರಿ ಸುಮಾರು 23 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ಈ ಒಂದು ಬೃಹತ್ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿಗೆ ಸಾಕಷ್ಟು ಜನ, ಹೊರಗಿನ ಜನ ಹಾಗೂ ಒಂಟಿಕೊಪ್ಪಲಿನ ಗ್ರಾಮಸ್ಥರು ನಮಗೆ ಬಹಳಷ್ಟು ಸಹಾಯ ಮಾಡಿ ಇಷ್ಟೊಂದು ಉತ್ತೇಜನ ನೀಡಿ ಈ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ಎಲ್ಲರೂ ಸಹಕಾರ ನೀಡಿದ್ದಾರೆ. ಅದರಂತೆ 15 ಜನ ಇಲ್ಲಿ ಟ್ರಸ್ಟಿಗಳಿದ್ದಾರೆ. ಟ್ರಸ್ಟಿಗಳು ಕೂಡ ತಮ್ಮ ಸಮಯವನ್ನ ಇಲ್ಲಿಗೆ ಮೀಸಲಿಟ್ಟು ಸಾಕಷ್ಟು ಶ್ರಮ ವಹಿಸಿ ಈ ಒಂದು ದೇವಸ್ಥಾನ ಸುಸೂತ್ರವಾಗಿ ನಡೆಯಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಹಾಗೆ ಇಲ್ಲಿನ ಅಧ್ಯಕ್ಷರು ಕೂಡ, ಅವರಿಗೆ ಕೂಡ 80 ವರ್ಷ ಆಗಿದ್ರು ಕೂಡ ಇಲ್ಲಿ ಅವರ ಸೇವೆ ಬಹಳ ನಿರಂತರವಾಗಿ ನಡೀತಾನೆ ಇದೆ. ಅದೇ ರೀತಿ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಇದೊಂದು ಶಕ್ತಿ ಇದೆ. ಈ ಒಂದು ಶಕ್ತಿನೇ ಇಲ್ಲಿನ ಜನ ಬರೋಕ್ಕೆ ಜಲೇಶ್ವರಪುರಂ, ಯಾದವಗಿರಿ ಸುತ್ತಮುತ್ತಲಿನ ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಹಲವಾರು ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಭಕ್ತಾದಿಗಳು. ಈ ಒಂದು ದೇವಸ್ಥಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡಿಬೇಕು, ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡಿಬೇಕು ಅಂತ ಎಲ್ಲರ ಭಕ್ತಾದಿಗಳಿಗೆ ನಾವು ಕೇಳ್ಕೊಳ್ತೀವಿ. ಹನುಮ ಜಯಂತಿ ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತೀವಿ. ಇವತ್ತು ಬೆಳಗ್ಗೆಯಿಂದ ನಾವು ದೇವರಿಗೆ ಅಭಿಷೇಕ ಮಾಡಿ, ಅಭಿಷೇಕದ ನಂತರ 100 ಲೀಟರ್ ಅಭಿಷೇಕ, ಹಾಲು ಅಭಿಷೇಕ ಮಾಡ್ತೀವಿ. ಅದಾದ ನಂತರ ಅಲಂಕಾರ, ವಿಶೇಷ ಅಲಂಕಾರ, ಹೂವಿನ ಅಲಂಕಾರ ಇರುತ್ತೆ. ಅದಾದ್ಮೇಲೆ ಮಧ್ಯಾಹ್ನ ಹೋಮ ಇರುತ್ತೆ. ಹೋಮದ ನಂತರ ಮಹಾಮಂಗಳಾರತಿ ವಿಜೃಂಭಣೆಯಿಂದ ನಡೆಯುತ್ತೆ. ಅದಾದ ನಂತರ ಪ್ರತಿಯೊಬ್ಬರಿಗೂ ನಾವು ಇಲ್ಲಿ ಒಂದು ಪ್ರಸಾದವನ್ನ ತಪ್ಪೋ ರೀತಿ ಎಲ್ಲರಿಗೂ ವ್ಯವಸ್ಥೆ ಮಾಡಿರ್ತೀವಿ. ಯಾರು ಡೊನೇಷನ್ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಪ್ರತಿಯೊಬ್ಬರು ಯಾರೋ ಪ್ರಸಾದ ಇಲ್ಲದೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಿದೆ. ಆಮೇಲೆ ಈವ್ನಿಂಗ್ ರಾತ್ರಿ ಹೊತ್ತು ಒಂದು ಮನೋರಂಜನಾ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಭಕ್ತಿಗೀತೆ, ಜಾನಪದ ಗೀತೆ, ಭಾವಗೀತೆ, ಈ ರೀತಿ ಒಂದು ಇಲ್ಲಿ ಭವ್ಯವಾದ ವೇದಿಕೆ ನಿರ್ಮಾಣ ಮಾಡಿದ್ವಿ. ಆ ವೇದಿಕೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತವೆ. ಇಲ್ಲಿ ನಮಗೆ ಸರ್ಕಾರದ ವತಿಯಿಂದ ಕೂಡ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು ಸರ್? ಮಂಜುನಾಥ್. ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಸನ್ನ ಆಂಜನೇಯ ಸ್ವಾಮಿ ಧರ್ಮದರ್ಶನ ಸಮಿತಿಯಿಂದ ಇದು 82ನೇ ವರ್ಷ ನಡೀತಾ ಇರುತ್ತೆ. ಜನಗಳು ಬೆಳಿಗ್ಗೆ 7 ಗಂಟೆಗೆ ಹೋಮ ಅವನ್ನೆಲ್ಲ ಬರ್ತಾ ಇದ್ದಾರೆ. ಸುಮಾರು 1.5 ಸಾವಿರ ಜನ ತನಕ ಬಂದು ಪ್ರಸಾದ ತಗೊಂಡೋಗಿದ್ದಾರೆ. ಇವತ್ತಿಂದ 3 ದಿವಸ ಕಾರ್ಯಕ್ರಮ ಇದೆ. ಇವತ್ತು ಸುಗಮ ಸಂಗೀತ ಇದೆ, ನಾಳೆ ಜಾನಪದ ಗೀತೆ ಇದೆ, ನಾಳೆ ಉತ್ಸವ ಇದೆ. ಸಾಯಂಕಾಲ 8 ಗಂಟೆಗೆ ಪ್ರಸಾದ ಸೇವೆ ಇದೆ. ಈ ತುಂಬಾ ವರ್ಷದಿಂದ ಈ ದೇವಸ್ಥಾನ ತುಂಬಾ ಚಿಕ್ಕದಾಗಿತ್ತು. ನಮ್ಮ ಹಿರಿಕರೆಲ್ಲ ತುಂಬಾ ಚೆನ್ನಾಗಿ ಮಾಡಿ 80 ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಈ ವರ್ಷ ನಡೆಯುತ್ತೆ. ವಿಶೇಷತೆ ಅಂತಂದ್ರೆ ಸ್ವಲ್ಪ ಹನುಮ ಹುಟ್ಟಿದ ದಿನ ಅಂತೇಳಿ ನಾವು ರಿನೋವೇಷನ್ಸ್ ಎಲ್ಲ ಮಾಡಿದ್ವಿ. ಈಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ರವಿಕುಮಾರ್.